ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ಟೇಸ್ಟಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ, ಅದಕ್ಕೆ 1 kg ಚಿಕನ್ ತೊಗೊಂಡಿದ್ದೀನಿ. ಫಸ್ಟು ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಓಲ್ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಬ್ರಿಂಜಿ ಎಲೆ ಮತ್ತು ಸ್ವಲ್ಪ ಕಲ್ಪಾಸಿ ಸೇರಿಸಿದ್ದೀನಿ. ಇದಕ್ಕೆ 3 ಗ್ಲಾಸ್ ಜೀರಿಗೆ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು 4 ಗ್ಲಾಸ್ ನೀರಿಟ್ಟು ನೆನೆ ಹಾಕೊಂಡಿದ್ದೀನಿ. ನಾನು 1 ಗ್ಲಾಸ್ ಕಮ್ಮಿಯಾಗಿ ಹಾಕೋದು. ನೋಡಿ, ಇವಾಗ ಓಲ್ ಗರಂ ಮಸಾಲ ಹಾಕಿದ್ಮೇಲೆ ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಈ ಆನಿಯನ್ ಬಂದು ರೆಡ್ ಆಗಿ ಬ್ರೌನ್ ಅಂದರೆ ಅದಕ್ಕೂ ಮುಂಚೆ ಸ್ವಲ್ಪ ಕಲರು, ತುಂಬ ಕಪ್ಪಾಗಬಾರ್ದು, ಅಂದರೆ ಚೆನ್ನಾಗಿ ಇದಾಗಬೇಕು, ಕಲರ್ ಚೇಂಜ್ ಆಗಬೇಕು. ಆ ಥರ ಆದಾಗ್ಲೇ ತುಂಬ ಟೇಸ್ಟಿಯಾಗಿರೋದು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2-2.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದಕ್ಕೆ ಸೇರಿಸ್ಕೋಬೇಕು. ಇದು ರೆಡ್ ಕಲರ್ ಬಿರಿಯಾನಿ ನಾನು ಮಾಡ್ತಾ ಇರೋದು ಇವತ್ತು. ಇದು ನಾನು ಇನ್ನೊಂದು ಕಿಚನಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬ್ಯಾಡಗಿ ಚಿಲ್ಲೀಸ್ ಒಂದು 10 ತೊಗೊಂಡಿದ್ದೀನಿ. ಅದನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಇದು ರೆಡ್ ಕಲರ್ ಬಿರಿಯಾನಿ. ನೋಡಿ, ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಆಯಿಲಲ್ಲಿ ಹಾಗೆ ಫ್ರೈ ಮಾಡಬೇಕು. ಇದಕ್ಕೊಂದು ನಾನು 150 ml ಆಯಿಲ್ ಸೇರಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ಹಾಗೇನೆ ಅದು ಫ್ರೈ ಆದಮೇಲೆ ನೋಡಿ, ನಾವು ರುಬ್ಕೊಂಡಿದ್ದೀವಲ್ವಾ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟು, ಅದನ್ನು ಸೇರಿಸ್ಕೋಬೇಕು. ಇವಾಗ ಒಂದು 10 ಮೆಣಸಿನಕಾಯಿ ಇದು ಬಿಸಿನೀರಲ್ಲಿ ನೆನೆಸ್ಕೊಂಡು ರುಬ್ಕೊಂಡಿರೋದು. ಇದು ಕಲರ್ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿಗೆ ಒಳ್ಳೆ ಕಲರ್ ಕೊಡುತ್ತೆ. ವೆರಿ ವೆರಿ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ನೀವು ಒಂದು ಅರ್ಧ ಆನಿಯನ್ನು ಇಲ್ಲ 3/4 ಆನಿಯನ್ನು ಅದ್ರಲ್ಲಿ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಇವಾಗ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಮೇಲ್ಗಡೆ ಕಾಣಬೇಕು, ಅಷ್ಟವರೆಗೂ ಹಸಿ ಇದು ಹೋಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರೆಡ್ ಚಿಲ್ಲಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಆಗುತ್ತೆ. ನಾವು ಮಾಮೂಲಿ ಗ್ರೀನ್ ಬಿರಿಯಾನಿ ಮಾಡ್ತಾ ಇರ್ತೀವಿ, ಗ್ರೀನ್ ಕಲರಲ್ಲಿ, ವೈಟ್ ಕಲರ್ ಮಾಡ್ತಾ ಇರ್ತೀವಿ. ಇದು ರೆಡ್ ಕಲರು. ನೋಡಿ, ಇವಾಗ ಒಂದು 4 ಟೊಮೆಟೊ ಸಾಕು. ನಾನು 2.5 ಗ್ಲಾಸ್ ರೈಸ್ಗೆ 1 kg ಚಿಕನ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ನಂತರ ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಸೇರಿಸ್ಕೊಂಡು, ಇದು ಟೊಮೆಟೊಗೆ ಸಾಲ್ಟ್ ಸೇರಿಸಿದಾಗ ಬೇಗ ಇದು ಸ್ಮ್ಯಾಶ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಇದು ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಫ್ರೈ ಮಾಡ್ಕೊಂಡಾಗ್ಲೇ ಆ ಟೊಮೊಟೊ ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಫ್ರೈ ಮಾಡ್ಕೊಂಡು 2 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಮ್ಯಾರಿನೇಷನ್ ಒಂದು 10 ಮಿನಿಟ್ಸ್ ಇಲ್ಲ ಒಂದು 1/4 ಗಂಟೆ ಮುಂಚೆ ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಚಿಕನ್ನು ಸ್ವಲ್ಪ ಬೆಂದರೆ ಸಾಕು. ನಾನು ಇದಕ್ಕೆ ಒಂದು 7.5 ಲೀಟ್ರ್ ಸ್ಟೀಲ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಇನ್ನೊಂದು ಕಿಚನಿಂದ ಇದನ್ನು ಮಾಡ್ತಾ ಇದ್ದೀನಿ. ನಮ್ಮದೇ ಇದು ಇನ್ನೊಂದು ಕಿಚನ್ನು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಖಾರ ನನಗೆ ಬ್ಯಾಡಗಿ ಚಿಲ್ಲೀಸ್ದು ಕಮ್ಮಿ ಥರ ಕಾಣಿಸ್ತು, ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲೀಸ್ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಲಿಡ್ ಕ್ಲೋಸ್ ಅಂದರೆ ರಿವರ್ಸಲ್ಲಿ ಕ್ಲೋಸ್ ಮಾಡಬೇಕು, ಆವಾಗ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೆಂತಾ ಇದೆ. ನೋಡಿ, ಚಿಕನ್ ಎಲ್ಲ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಲೆಗ್ ಪೀಸು ಮತ್ತು ದೊಡ್ಡ ಪೀಸ್ಗಳಾಗಿದೆ. ಚಿಕನ್ ಎಲ್ಲ ಸ್ವಲ್ಪ ಬೇಯಬೇಕಾಗತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಮೊಸರು ಬಂದು ಮ್ಯಾರಿನೇಷನಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಂದು 100 ml ಅಷ್ಟು ಚಿಕನ್ಗೆ ಮ್ಯಾರಿನೇಷನಲ್ಲಿ ಹಾಕ್ಬಿಟ್ಟಿದ್ದೀನಿ. ಮೊಸರು ಹಾಕಿದ್ರೇ ಟೇಸ್ಟ್ ಬಿರಿಯಾನಿ. ಇವಾಗ ನೋಡಿ, ರೈಸು ನಾನು 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು ಬದಲು 4 ಗ್ಲಾಸ್ ನೀರು ಹಾಕ್ಬಿಟ್ಟೆ ತೊಳೆದು ನೆನೆ ಹಾಕಿರ್ಕೊಂಡಿರೋದು. ಇವಾಗ 4 ಗ್ಲಾಸ್ ನೀರನ್ನ ಇದರಲ್ಲಿ ಹಾಕ್ತಾ ಇದ್ದೀವಿ.
ಡ್ರೈನ್ ಮಾಡ್ಕೊತಾ ಇದ್ದೀನಿ. ರೈಸ್ನ ಫಸ್ಟೇ 4 ಗ್ಲಾಸ್ ಹಾಕಿ ಇಟ್ಕೊಂಡಿದ್ದೆ, ಅದನ್ನ ಡ್ರೈನ್ ಮಾಡಿ ನೀರೆಲ್ಲ ಕುಕ್ಕರ್ ಒಳಗಡೆ ಬಂತು. ರೈಸ್ ಸೆಪ್ರೇಟ್ ಆಗಿದೆ. ಇದು ಬಾಯ್ಲ್ ಆದ್ಮೇಲೆ ನಾವು ರೈಸ್ ಸೇರಿಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಯುವಾಗ್ಲೇನೆ ನಾವು ರೈಸ್ ಸೇರಿಸ್ಕೋಬೇಕಾಗಿರೋದು. ನೋಡಿ ಕುದ್ದಿದ್ದಾಯ್ತು. ಇವಾಗ ನೀವು ಸಾಲ್ಟನ್ನ ಟೇಸ್ಟ್ ನೋಡ್ಬಿಡಿ. ಸಾಲ್ಟ್ ಟೇಸ್ಟ್ ನೋಡಿ, ಖಾರನೂ ನೋಡ್ಕೊಳ್ಳಿ. ಇದಕ್ಕೆ ನಾವೇನು ಗ್ರೀನ್ ಚಿಲ್ಲೀಸ್ ಏನು ಆ್ಯಡ್ ಮಾಡ್ತಾ ಇಲ್ಲ. ನೋಡಿ ಇವಾಗ ರೈಸ್ನ ಸೇರಿಸ್ಕೊಂಡು ಸ್ವಲ್ಪ ರೈಸ್ ಮೇಲೆ ಕಾಣಬೇಕು ಕುಕ್ಕರಲ್ಲಿ, ನೀರು ಸ್ವಲ್ಪ ಇದಾಗಿ ಅಲ್ಲಿ ತನಕ ಒಂದು 2-3 ನಿಮಿಷ ಅದು ಚೆನ್ನಾಗಿ ಕುದಿಲಿ. ಆಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕಾಗಿರೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕುದೀತಾ ಇದೆ ರೈಸು. ಸ್ವಲ್ಪ ರೈಸ್ ಬಂದು ಮೇಲೆ ಕಾಣಬೇಕು ನಮಗೆ, ನೀರೆಲ್ಲ ಸ್ವಲ್ಪ ಎಳ್ಕೊಂಡು ರೈಸ್ ಎಳ್ಕೊಂಡು ಮೇಲೆ ಕಾಣಬೇಕು. ನೋಡಿ ಕುದೀತಾ ಇದೆ. ಇವಾಗ ನೋಡಿ ಈ ಥರ ಕಾಣಬೇಕು. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಫ್ರೆಶರ್ ತುಂಬಿಸಿದ್ರು ಪರವಾಗಿಲ್ಲ, ಇಲ್ಲ 1 ವಿಷಲ್ಲು ಅಷ್ಟಾದ್ರೂ ಓಕೆ. ನೋಡಿ ಕ್ಲೋಸ್ ಮಾಡ್ಕೋಬೇಕು. ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಬರಲಿಲ್ಲ ಅಂದ್ರೂ ಫುಲ್ಲು ಫ್ರೆಶರ್ ತುಂಬ್ಕೋಬೇಕು. ನಾನೇನು ಮಾಡ್ತೀನಿ ಅಂತ ಹೇಗೆ ದಮ್ ಹಾಕ್ತೀನಿ ಅಂದರೆ, ಒಂದು ಹಳೇದು ಯಾವುದಾದ್ರೂ ತವಾ ಇಲ್ಲ ಪ್ಯಾನ್, ನೋಡಿ ಈ ಥರದ್ದು ಪ್ಯಾನ್ ಇಟ್ಕೊಂಡಿರ್ತೀನಿ. ಅದನ್ನ ಫುಲ್ಲು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಬಿಟ್ಟು ಆಮೇಲೆ ಕಮ್ಮಿ ಮಾಡಿಬಿಡ್ತೀನಿ. ಅದ್ರ ಮೇಲೆ ಕುಕ್ಕರ್ ಫ್ರೆಶರ್ ತುಂಬಿದ್ಮೇಲೆ ಎತ್ಬಿಟ್ಟು ಅದನ್ನ ಇಟ್ಬಿಡ್ತೀನಿ. ಫ್ರೆಶರ್ ತುಂಬಿದ್ಮೇಲೆ ಇಡಬೇಕು. ಕೆಳಗಡೆ ಸಿಮ್ಮಲ್ಲಿ ಉರಿತಾ ಇರಬೇಕು. ಇದೊಂದು 5-6 ನಿಮಿಷ ಇಟ್ಬಿಟ್ಟು ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಬಿರಿಯಾನಿ ಎಲ್ಲ ಸಖತ್ತಾಗಿ ರೆಡಿಯಾಗಿರುತ್ತೆ. ನೋಡಿ ನೋಡಿ ಸಖತ್ತಾಗಿ ರೆಡಿ ಇದೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಇದನ್ನ. ನೋಡಿ ಇವಾಗ ನಾನು ಲೆಮನ್ ಹಿಂಡ್ಕೊತಾ ಇದ್ದೀನಿ. ಫಸ್ಟೇ ಹಿಂಡ್ಲಿಲ್ಲ ನಾನು, ಇವಾಗ ಹಿಂಡ್ಕೊತಾ ಇದ್ದೀನಿ. ಒಂದೊಂದ್ಸರಿ ಕಹಿ ಬಂದ್ಬಿಡುತ್ತೆ, ಅದರಿಂದ ಮತ್ತೆ 2 ಸ್ಪೂನ್ ತುಪ್ಪ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ, ಅದು ಮಿಸ್ ಆಗಿದೆ. ಸೇರಿಸ್ಕೊಂಡು ಸ್ವಲ್ಪ ಗರಂ ಮಸಾಲ ಅದನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ನಾವು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ಬಿರಿಯಾನಿ ತುಂಬ ಟೇಸ್ಟ್ ಆಗಿರುತ್ತೆ. ಆ ಥರನೇ ಮಾಡಿರೋದು ನಾನು. ನೋಡಿ ಇವಾಗ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕಪ್ಪಲ್ಲಿ ಹಾಕ್ಬಿಟ್ಟು ತಟ್ಟೆನಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.